ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾಯಿಗಳು ಒಂದೇ ಬಾರಿ ಇಷ್ಟು ಹೆಚ್ಚು ಮರಿಗಳನ್ನು ಹಾಕುತ್ತಾವೆ ಅಂದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಮಾನವ ಒಂದು ಮಗುವಿಗಾಗಿ ವರ್ಷಗಟ್ಟಲೆ ಕಾಯುತ್ತಾನೆ ಅಂದ್ರೆ ನಾಯಿ ಒಂದೇ ಬಾರಿ 5, 6, 8 ಕೆಲವೊಮ್ಮೆ 10ಕ್ಕೂ ಹೆಚ್ಚು ಮರಿಗಳನ್ನು ಹಾಕುತ್ತವೆ. ಇದು ಕೇವಲ ಪ್ರಕೃತಿಯ ನಿಯಮವೇ ಅಥವಾ ಇದರ ಹಿಂದೆ ಒಂದು ಭಯಾನಕ ಶಾಪದ ಕಥೆ ಏನಾದ್ರೂ ಇದೆಯಾ? ಪುರಾಣಗಳಲ್ಲಿ ಹೇಳಿರುವ ಆ ಶಾಪ ಯಾವುದು? ಯಾರು ಕೊಟ್ಟರು? ಯಾಕೆ ನಾಯಿಗಳಿಗೆ ಈ ರೀತಿಯ ಜೀವನ ಬರಬೇಕಾಯಿತು? ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾಯಿಗಳು ಯಾವ ಶಾಪದಿಂದ ಹೆಚ್ಚು ಮರಿಗಳನ್ನು ಹಾಕುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪುರಾಣ ಕಥೆಯನ್ನು ತಿಳಿಯೋಣ. ವಿಡಿಯೋ ಕೊನೆವರೆಗೂ ಶ್ರದ್ಧೆಯಿಂದ ನೋಡಿ ಸ್ನೇಹಿತರೆ. ಹಿಂದೂ ಪುರಾಣಗಳಲ್ಲಿ ನಾಯಿಗಳಿಗೆ ಬಹಳ ಮಹತ್ವವಾದ ಸ್ಥಾನವಿದೆ. ಭೈರವ ದೇವರ ವಾಹನ ನಾಯಿ, ಧರ್ಮರಾಜ ಯಮನ ದ್ವಾರಪಾಲಕರು ನಾಯಿಗಳು, ಮಹಾಭಾರತದಲ್ಲಿ ಯುಧಿಷ್ಠಿರನ ಜೊತೆಗೆ ಸ್ವರ್ಗವನ್ನು ಪ್ರವೇಶಿಸಿದ ಪ್ರಾಣಿ ನಾಯಿ. ಇಂತಹ ಪವಿತ್ರ ಸ್ಥಾನ ಪಡೆದ ಪ್ರಾಣಿ ಯಾಕೆ ಭೂಮಿಯಲ್ಲಿ ಕಷ್ಟದ ಜೀವನ ಅನುಭವಿಸಬೇಕು? ಇದಕ್ಕೆ ಕಾರಣವಾಗಿರುವುದು ಏನು? ಪುರಾಣಗಳ ಪ್ರಕಾರ ಸಾರಮ್ಮ ದೇವಿ ಎಂದರೆ ದೇವಲೋಕದ ದಿವ್ಯ ನಾಯಿ, ಇಂದ್ರದೇವನ ಸೇವಕಳು, ದೇವತೆಗಳ ಸಂಪತ್ತಿನ ರಕ್ಷಕಿ, ಅತಿ ಬುದ್ಧಿವಂತ ಮತ್ತು ಶಕ್ತಿಶಾಲಿ. ಒಮ್ಮೆ ದೇವಲೋಕದಲ್ಲಿ ಅಮೂಲ್ಯವಾದ ದೈವಿಕ ಸಂಪತ್ತು ಕಳುವಾಯಿತು. ಇಂದ್ರದೇವರು ಬಹಳ ಚಿಂತಿತರಾಗುತ್ತಾರೆ. ಆಗ ದೇವತೆಗಳು ಸಾರಮ್ಮ ದೇವಿಯನ್ನು ಕರೆದು ಹೇಳುತ್ತಾರೆ, ಈ ಕಳವು ಯಾರು ಮಾಡಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚು ಸಾರಮ್ಮ ದೇವಿ ಎಂದು ಹೇಳುತ್ತಾರೆ. ತನ್ನ ದಿವ್ಯ ಶಕ್ತಿಯಿಂದ ಕಳ್ಳರನ್ನು ಪತ್ತೆ ಹಚ್ಚುತ್ತಾಳೆ. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪಾಗುತ್ತದೆ. ಕಳ್ಳರು ಸಾರಮ್ಮ ದೇವಿಯನ್ನು ಮೋಸ ಮಾಡಿ ಭಯ ಹುಟ್ಟಿಸಿ ಸತ್ಯವನ್ನು ಮರೆಮಾಚುವಂತೆ ಮಾಡುತ್ತಾರೆ. ಅವಳು ಸಂಪೂರ್ಣ ಸತ್ಯವನ್ನು ದೇವತೆಗಳಿಗೆ ಹೇಳದೆ ಬಿಡುತ್ತಾಳೆ. ಈ ವಿಚಾರ ಧರ್ಮರಾಜ ಯಮನಿಗೆ ತಿಳಿಯುತ್ತದೆ. ಧರ್ಮದ ಅಧಿಪತಿಯಾದ ಯಮ ಅಧರ್ಮವನ್ನು ಎಂದಿಗೂ ಸಹಿಸುವುದಿಲ್ಲ. ಅವರು ಕೋಪಗೊಂಡು ಸಾರಮ್ಮ ದೇವಿಗೆ ಶಾಪ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ನೀನು ಸತ್ಯವನ್ನು ಮರೆಮಾಚಿದಕ್ಕಾಗಿ ನಿನ್ನ ವಂಶದವರು ಭೂಮಿಯಲ್ಲಿ ಜನಿಸಲಿ, ಒಂದೇ ಬಾರಿ ಹೆಚ್ಚು ಮರಿಗಳನ್ನು ಹೆತ್ತು ಅವುಗಳನ್ನು ಸಾಕುವ ನೋವು, ಹಸಿವು, ತಿರಸ್ಕಾರ ಮತ್ತು ದುಃಖ ಅನುಭವಿಸಲಿ. ಈ ಶಾಪದ ಪರಿಣಾಮವಾಗಿ ಸಾರಮ್ಮ ದೇವಿಯ ವಂಶ ಭೂಮಿಯಲ್ಲಿ ನಾಯಿ ಜನ್ಮ ಪಡೆಯುತ್ತದೆ. ಅದೇ ಕಾರಣಕ್ಕೆ ನಾಯಿಗಳು ಒಂದೇ ಬಾರಿ ಹೆಚ್ಚು ಮರಿಗಳನ್ನು ಹಾಕುತ್ತವೆ. ಆದರೆ ಎಲ್ಲಾ ಮರಿಗಳು ಬದುಕುವುದಿಲ್ಲ. ತಾಯಿ ನಾಯಿ ಸದಾ ನೋವು ಮತ್ತು ಹೋರಾಟದಲ್ಲಿರುತ್ತಾರೆ. ಇದು ಶಾಪದ ಕರ್ಮಫಲ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅತಿಥಿಗಳನ್ನು ಅವಮಾನಿಸುತ್ತಾನೆ, ಹಸಿದವರಿಗೆ ಅನ್ನ ಕೊಡೋದಿಲ್ಲ, ಪ್ರಾಣಿಗಳನ್ನು ಹಿಂಸಿಸುತ್ತಾನೆ. ಇಂತಹ ಪಾಪ ಕರ್ಮಗಳಿಂದ ಅವನಿಗೆ ಮುಂದಿನ ಜನ್ಮದಲ್ಲಿ ನಾಯಿ ಜನ್ಮ ಸಿಗುತ್ತದೆ. ಇಂದಿನ ಜನ್ಮದ ಕರ್ಮವನ್ನು ಅನುಭವಿಸಲು ಅವನು ಹೆಚ್ಚು ಸಂತಾನವನ್ನು ಹೆತ್ತು ಅವುಗಳ ಹೊಣೆ ಹೊರುವ ಶಿಕ್ಷೆ ಅನುಭವಿಸುತ್ತಾನೆ. ಅದರಲ್ಲಿಯೇ ಹೆಚ್ಚು ಮರಿಗಳು ಕರ್ಮದ ಫಲ ಎಂಬ ನಂಬಿಕೆ ಜನರಲ್ಲಿ ಬೇರೂರಿದೆ. ಅವುಗಳ ದೇಹದ ರಚನೆ ಮತ್ತು ಪ್ರಕೃತಿಯ ನಿಯಮ. ಆದರೆ ನಮ್ಮ ಪುರಾಣಗಳು ಪ್ರಕೃತಿಯ ಹಿಂದೆ ಇರುವ ಆಧ್ಯಾತ್ಮಿಕ ಸಂದೇಶವನ್ನು ಹೇಳುತ್ತವೆ. ಪ್ರತಿಯೊಂದು ಜೀವಿಗೂ ಕರ್ಮದ ಫಲವಿದೆ, ಪ್ರತಿಯೊಂದು ಜೀವಿಗೂ ಕರ್ಮವಿದೆ. ಪ್ರಾಣಿ, ಮಾನವ ಎಲ್ಲರಿಗೂ ಧರ್ಮ ಅನ್ವಯಿಸುತ್ತದೆ. ದಯೆಯೇ ಪರಮ ಧರ್ಮ. ಅದಕ್ಕಾಗಿ ನಾಯಿಗಳನ್ನು ಶಪಿತ ಜೀವಿ ಎಂದು ಅಲ್ಲ, ಕರ್ಮ ಅನುಭವಿಸುತ್ತಿರುವ ಆತ್ಮಗಳು ಎಂದು ನೋಡಬೇಕು. ಹೀಗಾಗಿ ಭಕ್ತಾದಿಗಳೇ, ನಾಯಿಗಳು ಹೆಚ್ಚು ಮರಿಗಳನ್ನು ಹಾಕುವುದರ ಹಿಂದೆ ಪುರಾಣದ ಶಾಪದ ಕಥೆಯೂ ಇದೆ, ವೈಜ್ಞಾನಿಕದ ಕಾರಣವೂ ಇದೆ. ಆದರೆ ಒಂದು ವಿಷಯ ಮರೆಯಬೇಡಿ, ನಾಯಿಗಳಿಗೆ ಆಹಾರ ಕೊಡುವುದು ಪುಣ್ಯದ ಕೆಲಸ, ಅವುಗಳನ್ನು ಹಿಂಸಿಸುವುದು ಮಹಾಪಾಪ. ನಾಯಿ ಸೇವೆ ಮಾಡಿದರೆ ಭೈರವನ ಅನುಗ್ರಹ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರ್ರಿ. ನಿಮ್ಮ ಭಕ್ತಿ ಭಾವದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.